ಪ್ಲಾಸ್ಟಿಕ್ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮುಂದಿಗೆ ಎಲ್ಲ ಸ್ಟೀಲ್ ಯೂಸ್ ಮಾಡಬೇಕು. ಜನಕ್ಕೆ ಹೆಲ್ತ್ಗೆ ಚೆನ್ನಾಗಾಗುತ್ತೆ. ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ನೀವು ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಮಿತಿ ಮೀರಿದೆ. ಅದೆಷ್ಟು ಬಾರಿ ಪ್ಲಾಸ್ಟಿಕ್ ವಸ್ತುಗಳಿಂದ ದೂರ ಉಳಿಯುವ ಯೋಜನೆ ಮಾಡಿದ್ರೂ ಕಾರ್ಯರೂಪಕ್ಕೆ ತರುವಲ್ಲಿ ನಾವೆಲ್ಲರೂ ಅನೇಕ ಬಾರಿ ವಿಫಲರಾಗ್ತಿದ್ದೇವೆ. ಆದರೆ ಮೂಲದಿಂದಲೇ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು, ಪ್ಲಾಸ್ಟಿಕ್ಗೆ ಬದಲಿ ವಸ್ತುಗಳ ಬಳಕೆಯನ್ನ ಮಾಡಿ ಪ್ಲಾಸ್ಟಿಕ್ ಫ್ರೀ ಬೆಂಗಳೂರು ನಿರ್ಮಾಣ ಮಾಡುವ ಯೋಜನೆಯೊಂದಿಗೆ ರೋಟರಿ ಬೆಂಗಳೂರು ಮಿಡ್ ಟೌನ್ ಮೊದಲ ಹೆಜ್ಜೆಯನ್ನಿಟ್ಟಿದೆ. HP ಸಂಸ್ಥೆಯ ಸಹಯೋಗದೊಂದಿಗೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರಿನ ನಿರ್ಮಾಣದ ಉದ್ದೇಶದೊಂದಿಗೆ ಅಕ್ಟೋಬರ್ 28 ಹಾಗೂ 29ರ 2 ದಿನಗಳ ಕಾಲ 300ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ಗಳ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. Greetings from Rotary Bengaluru Midtown. The plastic menace on the planet is increasing every day. Increasing production, utility, unresponsible disposal of plastic waste is causing absolute problems to the environment. This is where Rotary Bangalore Midtown stepped up and has started a awareness program. This program, in association with Hindustan Petroleum, is to try and see how we could curb the usage of plastics and be very responsible in the disposal of waste fabrics. Friends, the alarming nature of the problem that we have has reached levels unproportionately handleable. We have situations where millions and millions of metric tons of plastic waste is being generated and reaching out just not to the Mother Earth but also to water bodies, where rivers and oceans have microplastics. So much so that the human blood also today has microplastics and science evidence proves it. This is going to be a catastrophe in terms of health and problems to not just us but just to the health of Mother Nature itself. ಎಲ್ಲರಿಗೂ ತಿಳಿದಿದೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಆರೋಗ್ಯಕ್ಕೆ, ಪರಿಸರಕ್ಕೆ, ಹಾಗೂ ಮನುಷ್ಯರಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಎಷ್ಟು ಹಾನಿಕಾರಕ ಅಂತ. ಆದರೂ ನಾವು ದಿನನಿತ್ಯ ಪ್ಲಾಸ್ಟಿಕ್ ಬಳಸ್ತೀವಿ. ನಾವು ನೋಡಿರೋದೇನಂದ್ರೆ ಆಟೋ ರಿಕ್ಷಾ ಚಾಲಕರು ಕುಡಿಲಿಕ್ಕೆ ಅಂತ ಅವ್ರು ಯಾವಾಗಲೂ ಒಂದು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಅಂತಾನೆ ಒಂದು ಮಾಡ್ಕೊಂಡಿರ್ತಾರೆ ಆಟೋಲ್ಲಿ. ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಅಂತ ಒಂದು ಅರಿವು ಮೂಡಿಸಲು ಈ ಅಭಿಯಾನವನ್ನು HPCL ಹಾಗೂ ರೋಟರಿ ಕ್ಲಬ್ ಆಟೋ ಚಾಲಕರಿಗೆ ಉಚಿತವಾಗಿ ಒಂದು ಸ್ಟೀಲ್ ಬಾಟ್ಲನ್ನು ವಿತರಣೆ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಅನ್ನೋ ಒಂದು ಅಭಿಯಾನಕ್ಕೆ ಒಂದು ಚಿಕ್ಕ ಹೆಜ್ಜೆ ಇದು. ಇದನ್ನು ಹೀಗೆ ಮುಂದುವರಿಸಿ ಅವರು ಎಲ್ಲರಿಗೂ ತಿಳಿಸಿ ಇದೊಂದು ಅಭಿಯಾನ ಒಂದು ಪ್ರೇರಣೆ ಆಗಲಿ ಅಂತ ಮಾಡ್ತಿರೋದು. ಇದೇ ರೀತಿ ಇನ್ನೂ ಹಲವು ಸಂಸ್ಥೆಗಳು ಮುಂದೆ ಬಂದು ನಾನಾ ವಿಧವಾಗಿ ಇನ್ನೂ ಅಭಿಯಾನಗಳು ನಡೆಸಿದ್ರೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಮಾಡಲು ನಮ್ಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಮಾಡಲು ಸಹಕರಿಸಬೇಕೆಂದು ಕೋರೋಣ. ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ನಿರ್ಮಾಣದ ಉದ್ದೇಶದೊಂದಿಗೆ 300ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ಗಳ ವಿತರಣೆ ಮಾಡಿದೆ. ಸಾಮಾನ್ಯವಾಗಿ ಕುಡಿಯುವ ನೀರನ್ನು ತುಂಬಿಕೊಳ್ಳಲು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸುವ ಆಟೋ ಚಾಲಕರಿಂದಲೇ ಪ್ರಾರಂಭಿಸಿರುವ ಈ ಅಭಿಯಾನದ ಮೂಲಕ ಶುದ್ಧ ಪರಿಸರ ಹಾಗೂ ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಸಾಧ್ಯವಾಗಲಿದೆ. ನಮ್ಮ ಕರ್ನಾಟಕ 6 ಕೋಟಿ ಜನ ಇದ್ದಾರೆ. ಎಲ್ಲರೂ ಪ್ಲಾಸ್ಟಿक यूज ಮಾಡೋದೆಲ್ಲ ಕಮ್ಮಿ ಮಾಡಲಿ, ಎಲ್ಲ स्टील यूज ಮಾಡಲಿ ಅಂತ. अभी मैडम हमें पानी का जो बाटल जो यूज़ करते हैं प्लास्टिक का, अभी पेट्रोल बैंक के मैडम आपको स्टील का बाटल दे रही पानी यूज़ करने के वास्ते. अगला बार भी यही यूज़ करना कि प्लास्टिक का बाटल यूज़ नहीं करना पानी पीने के वास्ते. क्यों बोला तो उसमें ज़रा पॉइजन रहता है. जो स्टील का जो बाटल रहता है ठीक रहता है, आदमी को सेहत रहता है कि बीमारी क्या भी नहीं आता. ರೋಟ್ರಿ ಕ್ಲಬ್ಬು ಮತ್ತು HP ಪೆಟ್ರೋಲ್ ಬಂಕ್ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಐಡಿಯಾ. ಯಾಕಂದರೆ ಈ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ಕು ತುಂಬಾ ಇದೆ. ಈ ಪ್ಲಾಸ್ಟಿಕ್ಕಿಂದ ತುಂಬಾ ನಾನಾ ಥರದ ಕಾಯಿಲೆಗಳು ಬರ್ತಾ ಇದ್ದಾವೆ. ದಯವಿಟ್ಟು ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿ. ಈ ಪ್ಲಾಸ್ಟಿಕ್ ಬಳಸೋದ್ರಿಂದ ನಾವು ಇವಾಗ ಎಲ್ಲಾದರೂ ರೋಡ್ ಸೈಡಲ್ಲಿ ಪ್ಲಾಸ್ಟಿಕ್ ಏನಾದರೂ ಸುಡ್ತಾ ಇದ್ದರೆ ಆ ಹೊಗೆಗೆ, ಆ ಪ್ಲಾಸ್ಟಿಕ್ಕಿನ ಹೊಗೆ ಕುಡಿದು ನಮಗೆ ನಾನಾ ಥರದ ರೋಗಗಳು ಬರ್ತವೆ. ದಯವಿಟ್ಟು ಯಾರೂ ಅದನ್ನು ಮಾಡೋಕ್ಕೆ ಹೋಗಬೇಡಿ.
ಪ್ಲಾಸ್ಟಿಕ್ ನಿರ್ಮೂಲನೆ ದಯವಿಟ್ಟು ಮಾಡಿ, ಮತ್ತು ಪ್ಲಾಸ್ಟಿಕ್ನ ಯಾರು ಬಳಸೋದಕ್ಕೆ ಹೋಗಬೇಡಿ. ಸ್ಟೀಲ್ ಬಾಟ್ಲನ್ನೇ ಬಳಸಿ, ಸ್ಟೀಲ್ನೇ ಉಪಯೋಗಿಸಿ. ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ. ಈ ನಿಟ್ಟಿನಲ್ಲಿ ವೃಷಭಾದ್ರಿ ಎಂಟರ್ಪ್ರೈಸಸ್ ಜೊತೆಗೂಡಿ ಈ ವಿಶಿಷ್ಟ ಯೋಜನೆ ಜಾರಿಗೆ ಮುಂದಾಗಿದ್ದು, ಆಟೋಗಳು, ರೋಟರಿ ಬೆಂಗಳೂರು ಮಿಡ್ ಟೌನ್ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲೋಗೋ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಎಂಬ ಧ್ಯೇಯ ವಾಕ್ಯವನ್ನ ಆಟೋ ಹಿಂಭಾಗದಲ್ಲಿ ಹಾಕಿಕೊಂಡು ಬೆಂಗಳೂರಿಗರನ್ನ ಎಚ್ಚರಿಸುವ ಹಾಗೂ ಪ್ಲಾಸ್ಟಿಕ್ ಮುಕ್ತರನ್ನಾಗಿಸುವ ಸದುದ್ದೇಶವನ್ನ ಹಾಕಿಕೊಳ್ಳಲಾಗಿದೆ. ಪ್ಲಾಸ್ಟಿಕ್ಸು ಫಸ್ಟು ಯೂಸ್ ಏನಕ್ಕೆ ಮಾಡಬಾರ್ದು ಅಂತೀವಿ ಅಂದರೆ, ಪ್ಲಾಸ್ಟಿಕ್ಕಿಂದ ಬಂದ್ಬಿಟ್ಟು ನಾನ್ ರಿನ್ಯೂವಬಲ್ ಪೆಟ್ರೋಕೆಮಿಕಲ್ಸ್ ಎಲ್ಲ ಜಾಸ್ತಿ ಎಮಿಟ್ ಆಗುತ್ತೆ. ಅದನ್ನು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದರಿಂದ ಡಿಕಂಪೋಸ್ ಆಗೋದಿಲ್ಲ. ಡಿಕಂಪೋಸ್ ಆಗೋದಕ್ಕೆ 1000+ ಇಯರ್ಸ್ ತೊಗೊಳುತ್ತೆ. ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ತುಂಬ ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಆದಾಗ ಅದಕ್ಕೆ ವರ್ಕರ್ಸ್ಗೆ ಮತ್ತು ನಮ್ಮ ಭೂಮಿಗೆ ಮತ್ತು ಅದನ್ನ ಸರೌಂಡಿಂಗ್ ಇರೋ ಎಲ್ಲ ಎನ್ವಿರಾನ್ಮೆಂಟ್ಗೂ ತುಂಬಾ ಹಾರ್ಮ್ಫುಲ್ ಆಗಿರ್ತದೆ. ಸೊ ಮತ್ತು ಇನ್ನೇನೆಂದರೆ ಅದರಿಂದ ಆಚೆ ಬರೋದಕ್ಕೋಸ್ಕರ ಇಲ್ಲಿ ನಮ್ಮ HPCL ಬಂದ್ಬಿಟ್ಟು ರೋಟ್ರಿ ಕ್ಲಬ್ ಕಡೆಯಿಂದ ಕೈ ಜೋಡಿಸಿ ಇಲ್ಲಿ ಸೇ ನೋ ಟು ಪ್ಲಾಸ್ಟಿಕ್ಸ್ ಅಂತ ಈ ಆಟೋ ರಿಕ್ಷಾಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ 300 ವಾಟರ್ ಬಾಟಲ್ಸು ಲೈಕ್ ಅವ್ರಿಗೆ ಅವೇರ್ನೆಸ್ ಕೊಟ್ಟು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅವೇರ್ನೆಸ್ ಕೊಟ್ಟು ಅವರಿಗೆ ಥರ್ಮಲ್ ವಾಟರ್ ಬಾಟಲ್ಸು ಎಜುಕೇಟ್ ಮಾಡಿ ಅವರಿಗೆ ಕೊಡ್ತಾ ಇದ್ದೀವಿ. ಎಲ್ಲ ಕಡೆ ಪ್ಲಾಸ್ಟಿಕ್ ಮುಕ್ತ ಏನಿದೆ ಅದನ್ನು ಎಲ್ಲರೂ ಅಳವಡಿಸ್ಕೊಂಡು ಹೋದರೆ ಆಟೋಮೆಟಿಕ್ಕಾಗಿ ಬೆಂಗಳೂರು ಪ್ಲಾಸ್ಟಿಕ್ ಮುಕ್ತ ಅದು ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದರೆ ಇಲ್ದಿರೋ ರೋಗಗಳು, ಕಾಯಿಲೆಗಳೆಲ್ಲ ಜಾಸ್ತಿ ಆಗಿ ಸುಮ್ಮನೆ ನಮ್ಮಲ್ಲೇ ನಾವು ಇದು ಮಾಡ್ಕೊತೀವಿ. ಆದಷ್ಟು ಪ್ಲಾಸ್ಟಿಕ್ ಬಾಟ್ಲನ್ನ ಬಿಟ್ಟು ಸ್ಟೀಲ್ ಬಾಟ್ಲನ್ನ ಯೂಸ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು. So the context of today's awareness program is that we are trying to give away water bottles, stainless steel water bottles to our auto rickshaw drivers. Auto rickshaw ಡ್ರೈವರ್ಸ್ಗಳು ಯೂಶಲಿ ಮನೆಯಿಂದ ಬರಬೇಕಂದಾಗ ಪ್ಲಾಸ್ಟಿಕ್ ಬಾಟಲ್ಸ್ ತರ್ಬೋದು ಅಥವಾ ಎಲ್ಲಾದರೂ ಅಂಗಡಿನಲ್ಲಿ ತೊಗೊಳ್ತಾರೆ ಪ್ಲಾಸ್ಟಿಕ್ ಬಾಟಲ್ಸು. ಒನ್ಸ್ ದೇ ಯೂಸ್ ದ ಬಾಟಲ್, ಆಬ್ವಿಯಸ್ಲಿ ಡಿಸ್ಪೋಸ್ ಮಾಡಬೇಕಂದಾಗ ಪ್ಲಾಸ್ಟಿಕ್ ಟೇಕ್ಸ್ ಎನಿವೇರ್ ಬಿಟ್ವೀನ್ 20 to 500 years to degrade and decompose, and that causes a lot of problems to mother nature ಅಂತ ಈಗಾಗಲೇ ಗೊತ್ತು ನಮಗೆಲ್ಲರಿಗೂ. ಸೊ ಇನ್ ದಿಸ್ ಕಾಂಟೆಕ್ಸ್ಟ್ ನಾವು ಕೊಡ್ತಾ ಇರುವ ಈ ವಾಟರ್ ಬಾಟಲ್ಸ್ ಮುಖಾಂತರ ಆಟೋ ರಿಕ್ಷಾ ಡ್ರೈವರ್ಸ್ಗೆ ಕೂಡ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಅವರು ಪ್ಲಾಸ್ಟಿಕ್ ಬಾಟಲ್ಸ್ನಲ್ಲಿ ವಾಟರ್ ತರೋದು ಬೇಕಾಗಿರೋದಿಲ್ಲ. ಈ ಒಂದು ಪ್ರೋಗ್ರಾಮನ್ನು ನಾವು ವೃಷಭಾದ್ರಿ ಎಂಟರ್ಪ್ರೈಸಸ್ HSR ಲೇಔಟ್ನಲ್ಲಿ ಮಾಡ್ತಾ ಇದ್ದೀವಿ ಇನ್ ಅಸೋಸಿಯೇಷನ್ ವಿತ್ ಹಿಂದೂಸ್ತಾನ್ ಪೆಟ್ರೋಲಿಯಂ, ರೋಟರಿ ಬ್ಯಾಂಗ್ಳೂರ್ ಮಿಡ್ ಟೌನ್ ಇನಿಷಿಯೇಟಿವ್ ಫಾರ್ ಎನ್ವೈರ್ಮೆಂಟ್. Plastic or planet, this is the grave situation that we are facing. Let us save the planet from plastic. Let us be more responsible in the usage of plastic and disposal of plastic. Thank you. ರೋಟರಿ ಬೆಂಗಳೂರು ಮಿಡ್ ಟೌನ್ನ ಈ ಮೊದಲ ಹೆಜ್ಜೆಗೆ ಸದ್ಯ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದ್ದು, ಮುಂಬರುವ ದಿನಗಳಲ್ಲಿ ಇಂತಹ ಇನ್ನಷ್ಟು ಸತ್ಕಾರ್ಯಗಳು ನಡೆಯಲಿ ಅನ್ನೋದು ಬೆಂಗಳೂರಿಗರ ಆಶಯವಾಗಿದೆ.